ಒಂದು ಸಣ್ಣ ತಪ್ಪು ತಿಳುವಳಿಕೆಯಿಂದ ಇಂಟರ್ನೆಟ್ನಲ್ಲಿ ಎಷ್ಟು ದೊಡ್ಡ ರಾಜಕೀಯ ಕ್ರಾಂತಿ ಸೃಷ್ಟಿಸಬಹುದು ಅನ್ನೋದಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಮಜವಾದ ಉದಾಹರಣೆ. ಈ ಕತೆ ಶುರುವಾಗಿದ್ದು ಸುಪ್ರೀಂ ಕೋರ್ಟ್ನಿಂದ. 2026ರ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಕಲಿ ದಾಖಲೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡುವ ವಂಚಕರ ಬಗ್ಗೆ ಒಂದು ವಿಚಾರಣೆ ನಡೆಯುತ್ತಿತ್ತು. ಆಗ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸಿಟ್ಟಿನಿಂದ ಇಂತಹ ವಂಚಕರನ್ನು ಕಾಕ್ರೋಚ್ಗಳು ಎಂದು ಕರೆದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಬೇರೆಯದೇ ರೀತಿಯನ್ನು ಹರಡಿತು. ನ್ಯಾಯಮೂರ್ತಿಗಳು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆ ಎಂದಿದ್ದಾರೆ ಎಂದು ಜನರು ತಪ್ಪು ತಿಳಿದುಕೊಂಡು ಇದರಿಂದ ಇಡೀ ದೇಶದ ಯುವಕರು ಕೋಪಗೊಂಡರು. ಈ ಕೋಪವನ್ನೇ ಒಂದು ಕಾಮಿಡಿ ಮತ್ತು ಹೋರಾಟವನ್ನಾಗಿ ಮಾಡಲು ನಿರ್ಧರಿಸಿದ ಸಾಮಾಜಿಕ ಕಾರ್ಯಕರ್ತ ಅಭಿಜಿತ್ ದೀಪ್ಗೆ ಟ್ವಿಟರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ಒಂದು ನಕಲಿ ರಾಜಕೀಯ ಪಕ್ಷವನ್ನು ಶುರು ಮಾಡಿದರು. ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ .org ಎನ್ನುವ ವೆಬ್ಸೈಟ್ ಕೂಡ ಓಪನ್ ಮಾಡಿದರು. ನಾವು ದೇಶದ ಸೋಮಾರಿಗಳು ಮತ್ತು ನಿರುದ್ಯೋಗಿ ಜಿರಳೆಗಳ ಧ್ವನಿ ಎಂದು ಇವರು ತಮಾಷೆಯಾಗಿ ಪ್ರಚಾರ ಮಾಡಿದರು. ಇಂದು ಅವರ ಇನ್ಸ್ಟಾಗ್ರಾಮ್ ಪೇಜ್ಗೆ 11.4 ಮಿಲಿಯನ್ ಅಂದರೆ 1,14,00,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಇದು ಬರೀ ಕಾಮಿಡಿ ಅಷ್ಟೇ ಆಗಿರಲಿಲ್ಲ. ಸರ್ಕಾರದ ತಪ್ಪುಗಳನ್ನು ಪ್ರಶ್ನಿಸಲು ಇವರು 5 ಮುಖ್ಯ ಬೇಡಿಕೆಗಳನ್ನು ಇಟ್ಟರು. ಯಾವುದೇ ಜಡ್ಜ್ ನಿವೃತ್ತಿಯಾದ ತಕ್ಷಣ ದೊಡ್ಡ ರಾಜಕೀಯ ಹುದ್ದೆಗಳನ್ನು ಪಡೆಯುವಂತಿಲ್ಲ. ಜನರ ವೋಟರ್ ಐಡಿ ಕಾರ್ಡ್ ಡಿಲೀಟ್ ಆದರೆ ಚುನಾವಣಾ ಅಧಿಕಾರಿಯನ್ನು ಜೈಲಿಗೆ ಹಾಕಬೇಕು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 50% ಸೀಟುಗಳನ್ನು ನೀಡಬೇಕು. ದೊಡ್ಡ ಉದ್ಯಮಿಗಳ ಒಡನಾಟದ ಟಿವಿ ಚಾನೆಲ್ಗಳ ಲೈಸೆನ್ಸ್ಗಳನ್ನು ರದ್ದು ಮಾಡಬೇಕು. ದುಡ್ಡಿಗಾಗಿ ಪಕ್ಷ ಬದಲಾಯಿಸುವ ನಾಯಕರಿಗೆ 20 ವರ್ಷಗಳ ಕಾಲ ಎಲೆಕ್ಷನ್ಗೆ ನಿಲ್ಲದಂತೆ ನಿಷೇಧ ಹೇರಬೇಕು. ಈ ವಿಷಯ ಇಡೀ ದೇಶದಲ್ಲಿ ವೈರಲ್ ಆಗುತ್ತಿದ್ದಂತೆ ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳೇ ಒಂದು ಸ್ಪಷ್ಟನೆ ನೀಡಿದರು. ಮಾಧ್ಯಮಗಳು ನನ್ನ ಮಾತನ್ನು ತಪ್ಪಾಗಿ ತೋರಿಸಿದ್ದಾರೆ ಎಂದು ಅವರು, ನಾನು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆ ಅನ್ನಲಿಲ್ಲ, ಕೇವಲ ನಕಲಿ ಡಿಗ್ರಿ ತಂದು ವಂಚನೆ ಮಾಡುವವರನ್ನು ಮಾತ್ರ ಅಂದಿದ್ದು ಎಂದು ಹೇಳಿದರು. ಹೀಗೆ ಕೋರ್ಟ್ನಲ್ಲಿ ಆಡಿದ ಒಂದು ಸಣ್ಣ ಮಾತು ಇಂಟರ್ನೆಟ್ನ ಮಂದಿಯ ಕೈಗೆ ಸಿಕ್ಕಾಗ ದೇಶದ ಅತಿ ದೊಡ್ಡ ಡಿಜಿಟಲ್ ಕ್ರಾಂತಿಯಾಗಿ ಬದಲಾಯಿತು.